ಓಂ ಗಂ ಗಣಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಜಾನನ ಪದ್ಮಾರ್ಕಂ ಗಜಾನನಂ ಹರ್ನಿಶಮನೇಕದಂತಂ ಭಕ್ತಾನಾಂ ಏಕದಂತೋಪಾಸ್ಮಹೇ. ಗಜಾನನಂ ಭೂತಗಣಾಧೀತಂ ಕವಿತ್ತಜಂಬೂಫಲಸಾರೋಹಿತಂ ಉಮಾಸುತಂ ಶೋಕವಿನಾಶಕರಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಸಮಸ್ತ ಬಾಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಒಂದು ಖುಷಿಕರವಾದಂಥದ್ದು ಅಂದರೆ ಎಲ್ಲರೂ ಸಾಕಷ್ಟು ಜನ ವ್ಯೂ ಮಾಡ್ತಾ ಇದ್ರ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ, ತುಂಬ ಖುಷಿಕರವಾದಂಥ. ಯಾಕೆಂದರೆ ಒಂದು ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು. ಅದೇ ನಿಟ್ಟಿನಲ್ಲಿ ನಾನು ಸಹ ಈ ಒಂದು ವಾಹಿನಿ ಮುಖಾಂತರ ಎಲ್ಲರಿಗೂ ವಾರ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ನೀವು ಸಹ ಸಾಕಷ್ಟು ಜನಕ್ಕೆ ವಿಚಾರವನ್ನು ತಿಳಿಸಿ ಅವರವರ ರಾಶಿ ಭವಿಷ್ಯ ವಾರದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ನೀವು ಹೇಳ್ಬೋದು. ಇನ್ನು ಈ ವಾರದ ಒಂದು ಪಂಚಾಂಗ ಶ್ರವಣ ಅಂದರೆ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ಕೃಷ್ಣ ಪಕ್ಷ ವಸಂತ ಋತುವಿನ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಹಾಗೂ ಅಮಾವಾಸ್ಯೆಯು ಈ ವಾರದಲ್ಲಿ ಜರುಗುವಂತಹ ತಿಥಿವರ್ಗಗಳಾಗಿರ್ತವೆ. ಇನ್ನು ಗ್ರಹಾದಿಗಳು ಯಾವ ಯಾವ ಭಾವದಲ್ಲಿ ಸ್ಥಿತವಾಗಿರ್ತವೆ ಅನ್ನೋದನ್ನು ನಾವು ನೋಡೋದಾದರೆ, ಮೇಷರಾಶಿಯಲ್ಲಿ ಮಹಾನ್ ಭಾವನಾದಂತಹ ರವಿಯು ತನ್ನ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ. ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಗುರು ಯಥಾಸ್ಥಿತಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇನ್ನು ಕುಜ ಭಗವಾನರು ನೀಚರಾದರೂ ಸಹ ತನ್ನ ಮಿತ್ರ ಕ್ಷೇತ್ರವಾದಂತಹ ಕರ್ಕ ರಾಶಿಯಲ್ಲಿ ಸಂಚಾರ. ಕೇತುವು ಕನ್ಯಾ ರಾಶಿಯಲ್ಲಿ, ಚಂದ್ರ ಮಹಾತ್ಮರು ಧನುಸು ರಾಶಿಯಲ್ಲಿ. ಇನ್ನು ಮಿಕ್ಕ ಗ್ರಹಗಳಾದಂತಹ ಶನೇಶ್ವರರು, ರಾಹುವು, ಶುಕ್ರರು ಹಾಗೂ ಬುಧ ಭಗವಾನರು ಮೀನರಾಶಿಯಲ್ಲಿ ಸಂಚಾರ. ಈ ಒಂದು ಗ್ರಹಗಳ ಸಂಚಾರ ಆಧಾರದ ಮೇಲೆ ರಾಶಿಗೋಚಾರ ಫಲ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸಮಾಧಾನವಾದಂಥ ವಾರವನ್ನು ಖಂಡಿತ ಕಾಣ್ಬೋದು. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರಿಳಿತ, ತಲೆನೋವು ಬರುವಂಥದ್ದು, ಏನೋ ಕಣ್ಣುರಿ, ಹೀಟ್ ಜಾಸ್ತಿ ಆಗುವಂಥದ್ದು, ಓವರ್ ಹೀಟ್ ಆಗುವಂಥದ್ದು, ಅಂದರೆ ನೀವು ಸ್ವಲ್ಪ ಸುತ್ತಾಟದಿಂದ ತಿರುಗಾಟದಿಂದ ಹೀಟ್ ಆಗುವಂಥ ಬಾಡಿಯಲ್ಲಿ ಜನರೇಟ್ ಆಗುವಂಥದ್ದು, ಉಷ್ಣವಾಯು ಅಂತ ಹೇಳ್ತೀವಿ, ಅದು ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸಂತಸದವಾದ ವಾತಾವರಣವನ್ನು ಖಂಡಿತ ನೀವು ಕಾಣ್ಬೋದು. ಸ್ವಲ್ಪ ಅರ್ಧಂಬರ್ಧ ನಿದ್ದೆ, ಯಾಕಂದರೆ ವ್ಯಯಸ್ಥಾನದಲ್ಲಿ ಸ್ವಲ್ಪ ಪಾಪಗ್ರಹಗಳು ಮತ್ತು ಶುಭಗ್ರಹಗಳು ಎರಡು ಸ್ಥಿತರಾದಾಗ ಸ್ವಲ್ಪ ನಿದ್ರಾಹೀನತೆಯನ್ನು ಕಾಣುವಂಥ ಸಾಧ್ಯತೆ. ಇನ್ನು ಮೆಕ್ಕ ಎಲ್ಲ ವಿಚಾರಗಳಲ್ಲಿ ನಿಮ್ಮ ಸಹಪಾಠಿಗಳಾಗಿರ್ಬೋದು, ಉದ್ಯೋಗ ಸ್ಥಳಗಳಲ್ಲಾಗಿರ್ಬೋದು ಒಳ್ಳೆಯ ಒಂದು ಮನ್ನಣೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅಲ್ಪ ಸ್ವಲ್ಪ ಸಮಸ್ಯೆಗಳಿಗೆ ಪರಿಹಾರ ರೂಪಕವಾಗಿ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ತುಂಬ ಅದ್ಭುತವಾದಂತಹ ಫಲವನ್ನು ನೀವು ಖಂಡಿತ ಕಾಣ್ಬೋದು. ಅದರಲ್ಲೂ ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿಯಾದಂತಹವರು ತನ್ನ ಉಚ್ಚ ಕ್ಷೇತ್ರದಲ್ಲಿ, ಅದು ಒಂದು ಒಳ್ಳೆಯ ಒಂದು ಕ್ಷೇತ್ರದಲ್ಲಿ ಸ್ಥಿತರಾಗಿದ್ದಾರೆ. ಲಾಭಕ್ಷೇತ್ರ ಅಂತ ಹೇಳ್ತೀವಿ. ಉಚ್ಚನಾಗಿ ಲಾಭಕ್ಷೇತ್ರದಲ್ಲಿ ಸ್ಥಿತರಾಗಿದ್ದಾಗ ಅದ್ಭುತವಾದಂತಹ ಫಲವನ್ನು ಕೊಡ್ತಾರೆ. ಸ್ವಲ್ಪ ರಾಹು ಹಾಗೂ ಶನಿ ಭಗವಾನರಿಂದ ಪೀಡಿತರಾಗಿರೋದ್ರಿಂದ ಕೆಲಸ ಕಾರ್ಯಗಳು ನಿಧಾನ, ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಮಸ್ಯೆ ಬಂದು ಸೇರುವಂಥ ಸಾಧ್ಯತೆಗಳಿರ್ತದೆ. ಅಂದರೆ ನೀವು ಮಾಡುವಂಥ ಪ್ರವೃತ್ತಿ ಆಗಿರ್ಬೋದು, ಸ್ವಂತ ವೃತ್ತಿ ಆಗಿರ್ಬೋದು, ಸೇವಾ ವೃತ್ತಿ ಆಗಿರ್ಬೋದು, ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯ ವಿಳಂಬ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ವ್ಯಯಸ್ಥಾನದಲ್ಲಿ ರವಿಯ ಒಂದು ಸಂಚಾರ, ಯಾವಾಗ ರವಿ ಭಗವಾನರು ವ್ಯಯಸ್ಥಾನ ಸಂಚಾರ ಮಾಡ್ತಾ ಇರ್ತಾರೋ ಆರೋಗ್ಯದಲ್ಲಿ ವ್ಯಯವನ್ನು ಸೂಚಿಸುವಂಥ ಜಾಗವನ್ನು ಸೂಚಿಸ್ತದೆ. ಆರೋಗ್ಯಕಾರಕನೇ ರವಿ ಆಗಿರೋದ್ರಿಂದ ಆರೋಗ್ಯಕಾರಕರಾದಂತಹ ರವಿಯು 12ನೇ ಮನೆಯಲ್ಲಿ ಸಂಚಾರ ಮಾಡೋದು ಸ್ವಲ್ಪ 12 ಅಂದರೆ ವ್ಯಯಸ್ಥಾನ ಅಂತ ಹೇಳ್ತೀವಿ. ಆ ಕಾರಣದಿಂದ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ಇರ್ತಾರೋ ಅವ್ರಿಗೂ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ. ವೃಷಭ ರಾಶಿಯಲ್ಲಿ ಸಂಚಾರ ಯಾರು ಹುಟ್ಟಿರ್ತಾರೋ ಅವರು ಸರ್ಕಾರಿ ವೃತ್ತಿಯಲ್ಲಿರೋರಿಗೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲೇ ಪ್ರಮುಖವಾಗಿ ಒಳ್ಳೆಯ ಒಂದು ವಾರವನ್ನು ನೀವು ಕಾಣ್ಬೋದು. ಸರಿ, ಪರಿಹಾರ ರೂಪಕವಾಗಿ ಏನು ಮಾಡ್ಕೋಬಹುದು ಅಂದರೆ,
ಖಂಡಿತ ನೀವು ವಿನಾಯಕನ ಒಂದು ಸ್ಮರಣೆ ಮಾಡಿ, ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ, ಅದ್ಭುತವಾದಂತಹ ವಾರವನ್ನು ಕಾಣುತ್ತೀರಾ. ಮಂಗಳವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯಲ್ಲಿ ಜನನವಾಗಿರೋ ರಾಷ್ಟ್ರಾಧಿಪತಿ ಅಂತ ನೀಚನಾಗಿದ್ದಾರೆ. ದಶಮ ಅಂದ್ರೆ ನಾವು ಕರ್ಮಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ. ಆದರೆ ಲಾಭದಲ್ಲಿ ರವಿಯ ಸಂಚಾರ ಮಾಡಬೇಕಾದ್ರೆ ಏನನ್ನು ಸೂಚಿಸುತ್ತೆ? ಆರೋಗ್ಯದಲ್ಲಿ ವೃದ್ಧಿಯನ್ನು ಸೂಚಿಸುವಂಥದ್ದು. ಅದೇ ರೀತಿ ಭಾಗ್ಯದಲ್ಲಿ ಯಾವ ರಾಶಿ ಸ್ಥಿತವಾಗಿರಬೇಕೋ ಅದು ಸಹ ದಶಮದಲ್ಲಿ ಸ್ಥಿತವಾಗಿದೆ. ಅದು ಬೇರೆ ಯಾರು ಅಲ್ಲ, ಅದು ಶನಿ ಮಹಾತ್ಮರು. ಅದು ಯಾವಾಗ ದಶಮದಲ್ಲಿ ಸ್ಥಿತರಾಗಿದ್ದರೋ ಕೆಲಸ ಕಾರ್ಯದಲ್ಲಿ ಭಾಗ್ಯವನ್ನು ಕಾಣುವಂಥ ಸಾಧ್ಯತೆಗಳು ಕೊಂಚ ದಿನಗಳ ನಂತರ ನಿಮಗೆ ಕಾಣುವಂಥ ಸಾಧ್ಯತೆ ಸಹ ಇರ್ತದೆ. ಇನ್ನ ಅದೇ ದಶಮದಲ್ಲಿ ಶುಕ್ರರು ಸಹ ಸ್ಥಿತರಾಗಿ ರಾಹುವಿನ ಸಂಯೋಗ ಪಡೆದಿರೋದ್ರಿಂದ ಅನಿರೀಕ್ಷಿತವಾಗಿ ಯಾವುದೋ ಯೂಜ್ ಪ್ಲಾನ್ಸ್ ಆಗ್ತಾ ಇರ್ತೀರ. ಭೂಮಿ ವಿಚಾರ ಆಗಿರ್ಬೋದು, ಅದು ಕೆಲಸದ ವಿಚಾರ ಆಗ್ಬೋದು, ಹೊಸ ಪ್ರಾಜೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಯಾವುದೋ ಒಂದು ದೊಡ್ಡದಾದಂತಹ ಹಿರಿದಾದಂತಹ ಕೆಲಸಗಳನ್ನ ಯೋಜನೆ ಮಾಡ್ಕೊಂಡಿರ್ತೀರಲ್ಲ, ಅದರ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿದ್ರೆ ಖಂಡಿತ ಅದರಲ್ಲಿ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಸಹ ಉಂಟು. ಸರಿ, ಇಷ್ಟೆಲ್ಲ ಇದ್ದಾಗ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನಾವು ಯೋಚನೆ ಮಾಡಿದಾಗ, ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ, ಅದ್ಭುತವಾದಂತಹ ವಾರವನ್ನ ಖಂಡಿತ ನೀವು ಕಾಣಬಹುದು. ಇನ್ನ ಶನಿವಾರ, ಶುಕ್ರವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನಾಗಿರೋರಿಗೆ ಉತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ರಾಷ್ಟ್ರಾಧಿಪತಿಯಾದಂತಹ ಚಂದ್ರ ಈಗ ಪ್ರಸ್ತುತವಾಗಿ ಷಷ್ಠಸ್ಥಾನ ಸ್ಥಿತನಾಗಿದ್ದಾನೆ. ಆರೋಗ್ಯದಲ್ಲಿ ಏರಿಳಿತವನ್ನು ಕಂಡರೂ ಸಹ, ಆದರೆ ಮಿತ್ರಕ್ಷೇತ್ರವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸು ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು. ಏನೋ ಗೊತ್ತಿಲ್ಲ, ಯಾವುದೋ ಒಂದು ಅರಿಯರ್ಸ್ ಬರಬೇಕಾಗಿತ್ತು, ಬಂತು, ಯಾರ್ದೋ ನಮ್ಗೆ ಕೊಡ್ಬೇಕಾಗಿತ್ತು, ಕೊಟ್ರು. ಈ ರೀತಿಯಾದಂಥ ಒಂದು ಶುಭರಶ್ಮಿಗಳು ಹಣಕಾಸಿನ ವಿಚಾರದಲ್ಲಿ ಚೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನ ಒಂದು ವಿಚಾರ, ಹಣಕಾಸಿನ ವಿಚಾರವನ್ನು ಹೊರತುಪಡಿಸಿ ಕಣ್ಣಿನ ವಿಚಾರಕ್ಕೆ ಬಂದರೆ ಸ್ವಲ್ಪ ಕಣ್ಣುಗಳಿಗೆ ಉರಿ ಬರುವಂಥದ್ದು, ಏನೋ ಜನರೇಟರ್ ಹುಳ ಬೀಳುವಂಥದ್ದು, ಏನೋ ಒಂದು ರೀತಿಯಂತ ಚುಚ್ಚುವಂಥ ಸಾಧ್ಯತೆಗಳು, ಕಣ್ಣಿಗೆ ಯಾವುದೋ ಒಂದು ಹುಳ ಬಂದು ಚುಚ್ಚಿಬಿಟ್ಟು ಅದರಿಂದ ಸ್ವಲ್ಪ ಸ್ವೆಲ್ಲಿಂಗ್ ಆಗುವಂಥದ್ದು, ಕೀಟಗಳಿಂದ ಸ್ವಲ್ಪ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಆ ಕಾರಣದಿಂದ ನೀವು ಸ್ವಲ್ಪ ಕಣ್ಣಿನ ಬಗ್ಗೆ ಕಾಳಜಿಯನ್ನು ವಹಿಸಿದ್ರೆ ಒಳ್ಳೆಯದು. ಇನ್ನು ಕಫವನ್ನು ಕಟ್ಟುವಂಥ ಸಾಧ್ಯತೆಗಳು ಸಹ ಇರ್ತದೆ. ಯಾವುದೇ ಕಾರಣಕ್ಕಾಗಿ ಕಲುಷಿತವಾದಂತಹ ನೀರಾಗಿರ್ಬೋದು, ಐಸ್ ಕ್ರೀಮ್ಗಳಾಗಿರ್ಬೋದು, ಇಂಥವೆಲ್ಲ ತಿನ್ನಬೇಕಾದ್ರೆ ಯೋಚಿಸಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಆರೋಗ್ಯದ ಒಂದು ಬಿಟ್ಟರೆ ಮಿಕ್ಕಿದ ಇದೆಲ್ಲ ವಿಚಾರದ ಸಂತಸವಾದ ವಾತಾವರಣ ಕಾಣ್ತೀರ. ಏನು ಮಾಡಬೇಕು ಪರಿಹಾರ ಅಂದರೆ, ಧನ್ವಂತರಿಯ ಒಂದು ಸ್ಮರಣೆ ಮಾಡಿ, ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಬುಧವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನಾಗಿರೋರಿಗೆ ಋತ ತಿರುಗಾಟ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬತೆಯನ್ನು ಸೂಚಿಸುತ್ತೆ. ಅದು ಯಾವಾಗ ಅಂದರೆ ಒಂದು 2-3 ದಿವಸಗಳ ತರ ಈ ವಾರದಲ್ಲಿ ಆ ರೀತಿ. ತದನಂತರ ಉತ್ತರೋತ್ತರ ಅಭಿವೃದ್ಧಿ. ಏನೋ ಗೊತ್ತಿಲ್ಲ, ಎಲ್ಲ ಕೆಲಸ ಕಾರ್ಯಗಳು ಸಾವಧಾನವಾಗಿ ಜರುಗ್ತಾ ಇದೆ. ಮಾತುಕತೆಗಳು, ಯಾವುದೋ ಭೂಮಿ ವಿಚಾರದ ಮಾತುಕತೆ ಆಗಿರ್ಬೋದು, ವಿವಾಹದ ವಿಚಾರದ ಮಾತುಕತೆ ಆಗಿರ್ಬೋದು, ಸ್ವಲ್ಪ ಸಂತಸದ ಕಡೆ ಕರ್ಕೊಂಡು ಹೋಗ್ತಾ ಇರುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿರ್ತಾರೋ ಅಂಥವ್ರಿಗೂ ಶುಭ ರಶ್ಮಿಗಳು ಚೆಲ್ಲುವಂಥದ್ದು, ಮನೆಗಳಲ್ಲಿ ಒಳ್ಳೆಯ ಒಂದು ಭಾವನೆಗಳು ಮೂಡುವಂಥದ್ದು ಸಹ ಉಂಟು. ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಏರಿಳಿತ, ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ, ಸ್ವಲ್ಪ ಅದನ್ನು ಗಮನಿಸಿ. ಕಾಲಿಗೆ ಸಂಬಂಧಪಟ್ಟಂತಹ ಪೆಟ್ಟುಗಳು, ನೋವುಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ವಾಯುವಿನ ಪದಾರ್ಥಗಳಾಗಿರ್ಬೋದು ಅದನ್ನ ಸೇವನೆ ಮಾಡದೇ ಇರುವಂಥದ್ದು ಒಳ್ಳೆಯದು. ಈ ವಾರ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಮಿಕ್ಕೆಲ್ಲ ವಿಚಾರಗಳಲ್ಲೂ ಸಾಧಾರಣವಾದಂತಹ ಶುಭವಾರವನ್ನ ಖಂಡಿತ ನೀವು ಕಾಣಬಹುದು. ಏನು ಪರಿಹಾರ ರೂಪಕವಾಗಿ ಏನು ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನೋಡಿದ್ರೆ, ಸಾಕ್ಷಾತ್ ಲಕ್ಷ್ಮೀನಾರಸಿಂಹ, ಲಕ್ಷ್ಮೀನಾರಾಯಣ ಇಂತಹ ದೇವರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ, ಶನಿವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಸಮಾಧಾನ, ಒಳಗೊಳಗಡೆನೆ ಏನೋ ಒಂಥರ ಖುಷಿಯನ್ನು ಕಾಣುವಂತಹ ವಾರವು ಕಾಣಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಮನೆಯಲ್ಲಿ
ಶುಭ ಕೆಲಸಗಳಿಗೆ ಚಾಲನೆ ಕೊಡುವಂಥದ್ದು, ಸಂತಸದ ವಾತಾವರಣ, ಮಕ್ಕಳ ವಿಚಾರದಲ್ಲಿ ಖುಷಿಯನ್ನು ಕಾಣುವಂಥದ್ದು. ಅದೇ ರೀತಿ ಪತಿ ಪತ್ನಿಯಲ್ಲೂ ಸಹ ಒಂದು ರೀತಿಯಾದಂಥ ಸಾಮರಸ್ಯದ ಜೀವನವನ್ನು ಕಾಣುವಂಥದ್ದು. ವ್ಯವಹಾರ ಸ್ಥಳಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಸಾಧಾರಣವಾದಂತಹ ಶುಭಫಲಗಳನ್ನು ಸಹ ಕಾಣುವಂಥದ್ದು. ರಾಶಿಯಲ್ಲೇ ಕೇತು ಸ್ಥಿತನಾಗಿದ್ದಾನೆ, ಏನೋ ಒಂದು ರೀತಿಯಂಥ ಮಂಕುತನವನ್ನು ಕಂಡರೂ ಸಹ ಅದು ಕ್ಷಣ ಮಾತ್ರದಲ್ಲಿ ಚೇಂಜ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಚಿಂತೆ ಮಾಡುವಂಥದ್ದೇನಿಲ್ಲ. ಇನ್ನ ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಿರ್ತಾರೋ ಅಂಥವ್ರಿಗೆ ಅದ್ಭುತವಾದಂತಹ ವಾರವನ್ನ ಖಂಡಿತ ನೀವು ಕಾಣಬಹುದು. ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಗಾಗಿ ನೀವು ಮಾಡಬೇಕಾಗಿರುವಂಥದ್ದು ವಿನಾಯಕನ ಸ್ಮರಣೆ, ಜೊತೆಗೆ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಬುಧವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನಗರಿಗೆ ಸಾಧಾರಣವಾದಂತಹ ಶುಭ ಫಲಗಳನ್ನು ಖಂಡಿತ ಕಾಣಬಹುದು. ಏನೋ ಒಂದು ರೀತಿಯಂತಹ ಸಮಾಧಾನವಾದಂತಹ ವಾರವನ್ನು ಕಾಣ್ಬೋದು. ಅದೇ ರೀತಿ ದಿನೇ ದಿನೇ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಾಗಿರ್ಬೋದು ಒಂದು ರೀತಿಯಾದಂತಹ ಚೇಂಜಸ್ ಕಾಣುವಂಥದ್ದು. ಯಾವ ವಿಚಾರದಲ್ಲಿ ಚೇಂಜಸ್ ಅಂದರೆ ಮಾನಸಿಕ ವಿಚಾರದಲ್ಲೂ ಹಾಗೂ ಹಣಕಾಸಿನ ವಿಚಾರದಲ್ಲಿ ಚೇಂಜಸ್ ಕಾಣಿಸ್ತದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣತೆಯನ್ನು ಕಾಣುವಂಥದ್ದು, ಏನೋ ಕೆಮ್ಮಾಗುವಂಥದ್ದಾಗಿರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಹ ಆಗುವಂಥ ಸಾಧ್ಯತೆ ಸಹ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಫೈಬರ್ ಕಂಟೆಂಟ್ ಜಾಸ್ತಿ ತಗೊಂಡ್ರೆ ಒಳ್ಳೆಯದು. ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಮಿಕ್ಕೆಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಶುಭಫಲಗಳನ್ನು ಕಾಣುತ್ತೀರಾ. ಪರಿಹಾರ ರೂಪಕವಾಗಿ ದುರ್ಗೆಯ ಒಂದು ಸ್ಮರಣೆ, ಜೊತೆಗೆ ಲಕ್ಷ್ಮೀ ನರಸಿಂಹರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ, ಸೋಮವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ನೋಡಿ, ರಾಷ್ಟ್ರಾಧಿಪತಿಯಾದಂಥವನು ನೀಚನಾದರೂ ಸಹ ಏನೋ ಒಂದು ರೀತಿಯಂಥ ಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ಏರಿಳಿತದಿಂದ ಆಚೆ ಬರ್ತೀರಾ, ಉದಯೋನ್ಮುಖಿ ಆಗುವಂಥದ್ದು, ಏನೋ ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಒಂದು ರೀತಿಯಂಥ ಪ್ರಶಂಸೆ ಕೊಡುವಂಥದ್ದು, ಯಾವುದೋ ಹಳೆಯ ಒಂದು ಸಮಸ್ಯೆ ಬಗೆಹರುವಂಥದ್ದು, ಯಾರಿಗೋ ದುಡ್ಡು ಕೊಡಬೇಕಾಗಿತ್ತು ಅಥವಾ ಯಾರೋ ನಿಮಗೆ ದುಡ್ಡು ಕೊಡಬೇಕಾಗಿತ್ತು, ಆ ದುಡ್ಡು ವಿಚಾರದಲ್ಲಿ ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಸುಗಮವಾಗಿ ಜೀವನವನ್ನು ಸಾಗಿಸುವಂಥ ವಾರವಾಗಿರ್ತದೆ. ಕುಟುಂಬಸ್ಥರಲ್ಲಿ, ಅದು ಪ್ರಮುಖವಾಗಿ ಸಂಬಂಧಿಕರಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಇಂಥವರಿಂದ ಸ್ವಲ್ಪ ಕಿರಿಕಿರಿ ಇರ್ತದೆ. ಆ ಕಿರಿಕಿರಿಯು ಸಹ ಈ ವಾರ ದೂರವಾಗುವಂತಹ ವಾರವಾಗುತ್ತದೆ. ಅಣ್ಣ ತಮ್ಮಂದರ ಜೊತೆಗೆ ಸ್ವಲ್ಪ ಸಾಮರಸ್ಯದ ಜೀವನವನ್ನು ಸಹ ನೀವು ಈ ವಾರ ಕಳಿಬಹುದು. ಪರಿಹಾರ ರೂಪಕವಾಗಿ ಹನುಮಂತನ ಸ್ಮರಣೆ ಮಾಡಿ, ಜೊತೆಗೆ ಕಾಲಭೈರವನ ಸ್ಮರಣೆ ಮಾಡಿ. ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ, ಯಾವುದೇ ಒಂದು ಕೆಲಸ ಕಾರ್ಯ ಎಲ್ಲ ವಿಚಾರಗಳಲ್ಲೂ ನಿಧಾನ ಆಗ್ತಿತ್ತು, ಏನು ಮುಂದಿನ ವಾರ ಹೇಗಿದೆ ಅಂತ ನಿಮ್ಮ ಕ್ವಶನ್ ಬಂತು ಅಂದರೆ ಖಂಡಿತ ಅದ್ಭುತವಾದಂತಹ ವಾರವನ್ನು ಕಾಣ್ಬೋದು. ಹಳೆಯದೆಲ್ಲ ಕೊಚ್ಚಕ್ಕೆ ಹೋಗುತ್ತದೆ, ಅಂದರೆ ಹಳೆಯ ಒಂದು ಕಲ್ಮಶವೆಲ್ಲ ಕೊಚ್ಚಿ ಹೋಗಿ ಶುದ್ಧವಾದಂತಹ ಜೀವನವನ್ನು ಸಾಗಿಸುವಂಥದ್ದು. ಅಂದರೆ ಯಾವುದೋ ಒಂದು ಹಳೆ ಮನೇಲಿ ಇರ್ತೀರಾ, ಅಥವಾ ಹಳೇದು ಯಾವುದೋ ಒಂದು ಸ್ಕೂಟರ್ ತೊಗೊಂಡಿರ್ತೀರಾ, ಅಥವಾ ಏನೋ ಒಂದು ಹಳೇದಿರ್ತದೆ, ಅದು ಹಳೇದೆಲ್ಲ ಹೋಗುತ್ತೆ. ಖಂಡಿತ ಒಳ್ಳೆಯ ಒಂದು ಪಿಕ್ಚರ್ ನಿಮ್ಮ ಮುಂದೆ ಬರುತ್ತೆ. ಆ ಪಿಕ್ಚರ್ ಮುಖಾಂತರನೇ ನಿಮ್ಮ ಜೀವನವನ್ನು ಸಾಗಿಸುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ಲಘು ದೂರ ಪ್ರಯಾಣ, ದೈವ ದರ್ಶನ ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ರೀತಿಯ ಲವಲವಿಕೆಯಿಂದ ಕೂಡಿರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಸಾಧಾರಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣಬಹುದು. ಸಂಪೂರ್ಣವಾದಂತಹ ಶುಭಫಲಗಳಿಗೆ ನೀವು ಏನು ಮಾಡಬೇಕು ಅಂದರೆ ಗುರುಗಳ ಒಂದು ಸ್ಮರಣೆ, ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು. ಎಲ್ಲ ವಿಚಾರದಲ್ಲೂ ಶುಭಫಲಗಳನ್ನು ನೀವು ನಿರೀಕ್ಷಿಸಬಹುದು. ನಿಮಗೆ ಸೋಮವಾರ, ಗುರುವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನರು ಸ್ವಲ್ಪ ನಿಧಾನ ಆಗೋಯ್ತು, ಯಾಕೋ ಕೆಲಸ ಕಾರ್ಯಗಳೆಲ್ಲ ನಿಧಾನ ಆಗ್ತಾ ಇದೆ. ಯಾವುದೇ ಒಂದು ಕೆಲಸ ಕಾರ್ಯ ಬೇಗ ಮಾಡ್ಕೊಳಕ್ ಹೋದ್ರೆ ಆಗೋದೇ ಇಲ್ಲ. ಬೆಳಗ್ಗೆ ಎದ್ದೇಳೋದ್ರಿಂದ ನೀವು ಅಂದ್ಕೊಂಡಿರ್ತೀರ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಏನೋ ಜಿಮ್ಗೆ ಹೋಗ್ಬೇಕು, ಯೋಗ ಹೋಗ್ಬೇಕು, ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತ ಎಲ್ಲ ಪ್ಲಾನಿಂಗ್ ಮಾಡ್ಕೊತೀರಾ. ಆದರೆ ಆ ಪ್ಲಾನ್ ಎಲ್ಲ ಯಾವುದೋ ಒಂದು ಫೋನ್ ಬರುತ್ತೆ, ಆ ಫೋನಿಂದನೋ ಅಥವಾ ಲೇಟ್ ಆಗಿದ್ದೇಳುವಂಥದ್ದು, ಈ ರೀತಿಯಿಂದ ಕೆಲಸ ಕಾರ್ಯ ವಿಳಂಬ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಒಂದು ವಿಚಾರ ಹೇಳ್ಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಸ್ವಲ್ಪ ಸುಧಾರಣೆ ಕಾಣ್ತೀರಾ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಉಂಟು ಮಾಡುವಂತಹ ವಾರ, ಅದರಲ್ಲೂ ಪ್ರಮುಖವಾಗಿ ಮಧ್ಯಾರ್ಧದಲ್ಲಿ ಸ್ವಲ್ಪ ಬೇಸರ ಉಂಟು ಮಾಡುವಂತಹ ವಾರವಾಗಿರ್ತದೆ. ಇದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ಸಾಧಾರಣವಾದಂತಹ ಕುಟುಂಬದಲ್ಲಾಗಿರ್ಬೋದು, ಅಣ್ಣ ತಮ್ಮದಲ್ಲಾಗಿರ್ಬೋದು, ನಿಮ್ಮ ಒಂದು ಕೆಲಸದಲ್ಲಿ ಮಾಡುವಂತಹ ಜಾಗದಲ್ಲಾಗಿರ್ಬೋದು ಲವಲವಿಕೆಯ ವಾತಾವರಣವನ್ನು ಕಾಣ್ಬೋದು. ಪರಿಹಾರ ರೂಪಕವಾಗಿ ನೀವು ಮಾಡಬೇಕಾಗಿರುವಂಥದ್ದು ಪ್ರಮುಖವಾಗಿ ಹನುಮಂತನ ಸ್ಮರಣೆ, ವಿನಾಯಕನ ಸ್ಮರಣೆ, ಕಾಲಭೈರವನ ಸ್ಮರಣೆ, ಈ ಮೂರು ದೇವರ ಸ್ಮರಣೆ ಮಾಡಿದರೆ ಸಾಕು. ಖಂಡಿತ ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ವಾರ
ನಿಮ್ಮದಾಗಿರ್ತದೆ. ಶನಿವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ಏನಪ್ಪಾ ಸಾಡೆಸಾತಿ ಅಂತಿದ್ರು, ಏನಪ್ಪಾ ಯಾವ ಒಂದು ಕೆಲಸ ಕಾರ್ಯಗಳು ಜರುಗ್ತಾ ಇಲ್ಲ ಅಂತಿದ್ರು, ಈಗೇನೋ ಒಂದು ರೀತಿಯಂತ ಸಮಾಧಾನ ಕಾಣ್ತಾ ಇದೆ, ಯಾಕೋ ಒಂದು ರೀತಿಯಂತ ಲವಲವಿಕೆ ಜೀವನವನ್ನು ನಾನು ಕಾಣಿಸ್ತಾ ಇದೆ ಅನ್ನೋದು ನಿಮ್ ಕಣ್ಮುಂದೆನೆ ಗೊತ್ತಾಗುತ್ತೆ ಪಿಕ್ಚರು. ಆ ಒಂದು ವಿಚಾರಗಳಲ್ಲಿ ನೀವು ಉದಯೋನ್ಮುಖ ಕಾಣುವಂತ ಸಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಬೇರೆ ಮನೆ ಏನಾದ್ರು ಶಿಫ್ಟ್ ಮಾಡಬೇಕು ಅಥವಾ ಹೊಸ ಮನೆ ನೀವು ಚೇಂಜ್ ಮಾಡಬೇಕು ಅಂದ್ರೆ ತುಂಬಾ ಅದ್ಭುತವಾದಂತಹ ವಾರ ಈ ವಾರವಾಗಿರ್ತದೆ. ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ಎಲ್ಡಪ್ ಆಗಿರುವಂತ ಕೆಲಸ ಕ್ಲಿಯರ್ ಆಗುವಂಥದ್ದು, ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏರಿಳಿತದ ಯಾಕೋ ಬೇಸರ ಆಗಿರ್ತೀರಾ ಮಕ್ಕಳಿಂದ ಅಂದ್ರ ವಿಚಾರದಲ್ಲೂ ಸಹ ಸಂತಸವನ್ನು ಕಾಣುವಂಥದ್ದು. ಈ ರೀತಿಯಾದ ಖುಷಿಕರವಾದಂತಹ ವಾರವನ್ನ ನೀವು ಖಂಡಿತ ನಿರೀಕ್ಷಿಸಬಹುದು. ಪರಿಹಾರ ರೂಪಕವಾಗಿ ಮಾಡ್ಬೇಕಾಗಿರೋದು ಪರಮೇಶ್ವರನ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಸೋಮವಾರ, ಗುರುವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಆರೋಗ್ಯದಲ್ಲಿ ಏರಿಳಿತ ಇದ್ರೂ ಸಹ ಚೇತರಿಕೆ ಕಂಡಿದ್ದೀರಾ. ಈ ವಾರದಲ್ಲಿ ಬೂಸ್ಟ್ ಅಂದ್ರೆ ಒಂದು ರೀತಿಯಂತ ಸ್ಟ್ರೆಂತ್ ತಗೊಳ್ಳುವಂತಹ ವಾರ. ಸಂಬಂಧಿಕರಿಂದ ಒಂದು ಒಳ್ಳೆಯ ಪ್ರಶಂಸೆಗೊಳಗಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾದಂತಹ ಶುಭ ಫಲಗಳನ್ನು ಖಂಡಿತ ಕಾಣಬಹುದು. ತೃತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಸ್ಥಿತನಾಗಿರೋದ್ರಿಂದ ಸ್ನೇಹಿತರಿಂದ ಒಳ್ಳೆಯ ಒಂದು ಬಾಂಧವ್ಯವನ್ನು ಬೆಳೆಸುವಂಥದ್ದು, ಅವರಿಂದ ಒಳ್ಳೆಯ ಒಂದು ರೀತಿಯಂತ ವ್ಯವಹಾರಿಕವಾಗಿ ಆಗಿರ್ಬೋದು, ಒಂದು ರೀತಿಯಂತ ಬಾಂಧವ್ಯದ ವಿಚಾರದಲ್ಲಾಗಿರ್ಬೋದು ಲಾಭವನ್ನು ಗಳಿಸುವಂತ ಸಾಧ್ಯತೆಗಳು ಸಹ ಉಂಟು. ದ್ವಿತೀಯ ಸ್ಥಾನದಲ್ಲಿ ಪರಮಾತ್ಮನಾದಂತಹ ರವಿ ಸ್ಥಿತನಾಗಿದ್ದಾನೆ. ಯಾವುದೇ ಕಾರಣಕ್ಕಾಗ್ಲಿ ನೀವು ಅಹಮ್ಮನ್ನ ತೋರಿಸ್ಕೊಳಕ್ ಹೋಗ್ಬೇಡಿ. ಸಾಮಾನ್ಯಗೆ ಮೀನರಾಶಿಯವ್ರಿಗೆ ಅದೇನು ಇರೋದಿಲ್ಲ, ಅಹಂಕಾರ ಅನ್ನೋದೆಲ್ಲ ಏನು ಇರೋದಿಲ್ಲ. ಆದರೂ ಸಹ ದ್ವಿತೀಯ ಅಂತ ಬಂದಿದ ತಕ್ಷಣ ಮಾತಿನ ವಿಚಾರದಲ್ಲಿ ನಿಷ್ಠೂರ ಆಗುವಂತ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಪ್ರಮುಖವಾಗಿ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನಾದ್ರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚಿಸಿ ಮಾತಾಡಿದ್ರೆ ಒಳ್ಳೇದು. ಮಿಕ್ಕೆಲ್ಲ ವಿಚಾರದಲ್ಲೂ ಖಂಡಿತ ಅದ್ಭುತವಾದಂತಹ ವಾರವನ್ನ ಕಾಣ್ಬೋದು. ಯಥಾಸ್ಥಿತಿಯಾಗಿ ಹನುಮಂತನ ಸ್ಮರಣೆ ಖಂಡಿತ ಬೇಕೇ ಬೇಕು. ಜೊತೆಗೆ ಪರಮೇಶ್ವರನ ಒಂದು ಸ್ಮರಣೆ ಮಾಡಿದ್ರೆ ಸಾಕು. ಈ ವಾರ ಖಂಡಿತ ಶುಭವಾರವನ್ನು ಕಾಣಬಹುದು. ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿಲ್ಲ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.